ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಅಂದರೆ ಯಕ್ಷಗಾನ. ಕಳೆದ ಕೆಲವು ದಿನಗಳಿಂದ ಈ ಕಲೆಯನ್ನು ಅವಮಾನಿಸಿಕೊಂಡು ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ. ಕಲಾವಿದರನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರವನ್ನು ನಡೆಸಲಾಗುತ್ತಿದೆ. ಇದಕ್ಕೆಲ್ಲ ಕಾರಣವಾದದ್ದು ಒಂದು ಬುರುಡೆ ಪ್ರಹಸನ. ಈ ಬುರುಡೆ ಎಲ್ಲಿಂದ ಸೃಷ್ಟಿಯಾಯಿತು ಎನ್ನುವುದಕ್ಕೆ ಒಂದಷ್ಟು ಕಾರಣಗಳಿವೆ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಹೋರಾಟ ಮಾಡುತ್ತಿದ್ದಂತಹ ಮಹೇಶೆಟ್ಟಿ ತಿಮರೋಡಿಯವರ ಗ್ಯಾಂಗ್ ಈ ಬುರುಡೆ ಪ್ರಹಸನವನ್ನು ಸೃಷ್ಟಿ ಮಾಡಿತ್ತು. ಆದ್ದರಿಂದ ಆ ಗ್ಯಾಂಗಿಗೆ ಬುರುಡೆ ಗ್ಯಾಂಗ್ ಅಂತ ಹೇಳಿ ಜನರು ಕರೆಯಲು ಆರಂಭಿಸಿದ್ದರು. ಈ ಬುರುಡೆ ಗ್ಯಾಂಗ್ ಸಕ್ರಿಯವಾದದ್ದು ಕಳೆದ ವರ್ಷ ಅಂದರೆ 2025 ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಚಿನ್ನಯ್ಯನೆಂಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಆತನ ಕೈಯಲ್ಲಿ ಒಂದು ಮಾನವ ಬುರುಡೆಯನ್ನು ಕೊಟ್ಟು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇದರ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯಿಸಿದಂತಹ ಒಂದು ಪ್ರಹಸನ ಸಾಕಷ್ಟು ಸದ್ದು ಸುದ್ದಿ ಮಾಡಿತ್ತು. ರಾಜ್ಯ ಸರ್ಕಾರ SITಯನ್ನೂ ರಚಿಸಿತ್ತು. SIT ಅಧಿಕಾರಿಗಳು ಚಿನ್ನಯ್ಯ ತೋರಿಸಿಕೊಟ್ಟಂತಹ ಸುಮಾರು 17 ಸ್ಥಳಗಳಲ್ಲಿ ಬುರುಡೆಗಾಗಿ ಮತ್ತು ಬುರುಡೆಯ ಇತರ ಅವಯವಗಳಿಗಾಗಿ ಹುಡುಕಾಟ ನಡೆಸಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಸುದ್ದಿ ವ್ಯಾಪಕವಾಗಿ ಪ್ರಚಾರ ಪಡೆದಿತ್ತು. ಇದೇ ಸಂದರ್ಭದಲ್ಲಿ ಖಾಸಗಿ TV ವಾಹಿನಿಯೊಂದರಲ್ಲಿ ಒಂದು ಯಕ್ಷತಲಿಕೆ ಎನ್ನುವಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತಿತ್ತು. ಈ ಯಕ್ಷತಲಿಕೆ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಹಾಸ್ಯ ಪ್ರಸಂಗಗಳು ಎನ್ನುವಂಥ ಅರ್ಥ ಬರ್ತದೆ. ತೆಲಿಕೆ ಅಂತ ಹೇಳಿದರೆ ಕನ್ನಡದಲ್ಲಿ ಹಾಸ್ಯ. ಈ ಕಾರ್ಯಕ್ರಮವನ್ನು ಖಾಸಗಿ ವಾಹಿನಿಯಲ್ಲಿ ಆರಂಭಿಸಿದವರು ಕದ್ರಿ ನವನೀತ ಶೆಟ್ಟಿಯವರು. ಪ್ರಸ್ತುತ ಕೆಲವೊಂದು ಸನ್ನಿವೇಶಗಳನ್ನು ಆಧರಿಸಿಕೊಂಡು ಅದಕ್ಕೆ ಯಕ್ಷಗಾನದ ರೂಪ ನೀಡಿ ಜನರಿಗೆ ಒಂದು ಅರ್ಧ ಗಂಟೆಯ ಮನೋರಂಜನೆಯನ್ನು ಒದಗಿಸುವುದು ಆ ಕಾರ್ಯಕ್ರಮದ ಮೂಲ ಉದ್ದೇಶ. ಅಂದರೆ ಆ ಕಾರ್ಯಕ್ರಮ ಕೇವಲ ಮನೋರಂಜನೆಯ ಉದ್ದೇಶಕ್ಕಾಗಿಯೇ ಹೊರತು ಯಾರನ್ನಾದರೂ ಅವಮಾನಿಸುವುದಾಗಲಿ, ಯಾವುದೋ ವಿಚಾರವನ್ನು ತಿರುಚುವುದಾಗಲಿ, ಯಾವುದೋ ಸಂದರ್ಭವನ್ನು ಬಳಸಿಕೊಳ್ಳುವುದಕ್ಕಾಗಲಿ ಅಲ್ಲ. ವೈಯಕ್ತಿಕ ತೇಜೋವಧೆ ಆ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಕೇವಲ ಅರ್ಧ ಗಂಟೆಯ ಕಾರ್ಯಕ್ರಮ. ಅದನ್ನು ಅಚ್ಚುಕಟ್ಟಾಗಿ ಕದ್ರಿ ನವನೀತ ಶೆಟ್ಟಿಯವರು ನಡೆಸಿಕೊಂಡು ಬರ್ತಿದ್ದರು. ತದನಂತರದ ಬೆಳವಣಿಗೆಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋದವರು ಯಕ್ಷಗಾನದಲ್ಲಿ ಸಕ್ರಿಯರಾಗಿದ್ದಂತಹ ಸುಂದರ್ ರೈ ಮಂದಾರ, ದಿನೇಶ್ ಕೊಡಪದವು, ಪ್ರಜ್ವಲ್ ಗುರುವಾಯನಕೆರೆ ಇವರುಗಳು. ಅವರು ಆ ಕಾರ್ಯಕ್ರಮದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದರು. 2025 ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದು ಬುರುಡೆ ಗ್ಯಾಂಗ್ ಅಂತೇಳಿ. ಆ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತಮುತ್ತ ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಪ್ರದೇಶಗಳಲ್ಲಿ SIT ತಂಡದವರು ಚಿನ್ನಯ್ಯನ ಮಾಹಿತಿಗಳ ಆಧಾರದಲ್ಲಿ ಬುರುಡೆಗಳನ್ನು ಹುಡುಕ್ತಾ ಇದ್ದರು. ಯಾಕಂತ ಹೇಳಿದರೆ ಆ ಪ್ರದೇಶದಲ್ಲಿ ನೂರಾರು ಮಹಿಳೆಯರನ್ನು ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಹೂತು ಹಾಕಲಾಗಿದೆ ಎನ್ನುವಂತಹ ಗಂಭೀರವಾದಂಥ ಆರೋಪಗಳಿತ್ತು. ಆದ್ದರಿಂದ ಆ ಆರೋಪಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲು SIT ಅಧಿಕಾರಿಗಳು ಚಿನ್ನಯ್ಯ ತೋರಿಸಿಕೊಟ್ಟಂತಹ ಎಲ್ಲ ಸ್ಥಳಗಳಲ್ಲಿ, ಒಟ್ಟು 17 ಸ್ಥಳಗಳಲ್ಲಿ ಅಗೆದಿದ್ದರು. ಆದರೆ 1-2 ಸ್ಥಳಗಳನ್ನು ಹೊರತುಪಡಿಸಿದರೆ ಎಲ್ಲೂ ಸಹ ಮಾನವ ಅಸ್ಥಿಪಂಜರದ ಕುರುಹುಗಳು ಲಭ್ಯವಾಗಿರಲಿಲ್ಲ. ಕೆಲವು ಕಡೆಗಳಲ್ಲಿ ಅಸ್ಥಿಪಂಜರ ಲಭ್ಯ ಆಗಿತ್ತು, ಅದು ಹೂತು ಹಾಕಲಾಗಿರಲಿಲ್ಲ. ಇಲ್ಲಿ ಪ್ರಶ್ನೆ ಇದ್ದದ್ದು, ಮಹಿಳೆಯರನ್ನು
ಕೊಲೆ ಮಾಡಿ ಊತು ಹಾಕಲಾಗಿದೆ ಎನ್ನುವಂಥದ್ದು. ಆದರೆ ಸಿಕ್ಕಿದ ಅಸ್ಥಿಪಂಜರಗಳು ಎಲ್ಲವೂ ಗಂಡಸರಂತೆ ಆಗಿತ್ತು. ಆದ್ದರಿಂದ ಚಿನ್ನಯ್ಯ ನೀಡಿದಂತಹ ಹೇಳಿಕೆಗಳು ಸತ್ಯಾಂಶದಿಂದ ಕೂಡಿಲ್ಲ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಇದನ್ನೊಂದು ಸೃಷ್ಟಿಸಲಾದ ಕತೆ ಎನ್ನುವುದು SIT ತನಿಖೆಯಲ್ಲಿ ಬಯಲಿಗೆ ಬಂದಿತ್ತು. SIT ಅಧಿಕಾರಿಗಳು ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ಎಲ್ಲ ಷಡ್ಯಂತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸಹಿತ ಒಟ್ಟು 6 ಮಂದಿ ಅಪರಾಧಿಗಳು ಎಂದು ಗುರುತಿಸಿದ್ದಾರೆ. ಅದರ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ. ಆ ಪ್ರಕರಣವನ್ನು ಕಾನ್ಸಿಗೇಬಲ್ ತಗೊಳ್ಳಿಕ್ಕೆ ನ್ಯಾಯಾಲಯ ಆದೇಶ ಮಾಡಬೇಕಿದೆ. ಆ ಸಂದರ್ಭದಲ್ಲಿ ಖಾಸಗಿ ವಾಹಿನಿಯಲ್ಲಿ ಬುರುಡೆ ಗ್ಯಾಂಗ್ ಎನ್ನುವಂಥ ಯಕ್ಷ ಪ್ರಾಸನವನ್ನು ಪ್ರಸಾರ ಮಾಡಲಾಗಿತ್ತು. ಅದು ಯೂಟ್ಯೂಬ್ನಲ್ಲಿ ವ್ಯಾಪಕವಾದಂತಹ ಶೇರ್ಗಳನ್ನು ಪಡೆದಿತ್ತು. ಲಕ್ಷಾಂತರ ಮಂದಿ ವೀಕ್ಷಿಸಿದ್ದರು. ಆ ಪ್ರಸಂಗದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಗೇಲಿ ಮಾಡಿಕೊಂಡು ಯಕ್ಷಗಾನ ಕಲಾವಿದರು ಈ ಪ್ರಸಂಗವನ್ನು ಮಾಡಿದ್ದಾರೆ ಎನ್ನುವುದೊಂದು ಆರೋಪ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಗುರುವಾಯನಕೆರೆಯ ಪ್ರಜ್ವಲ್ ಅವರಿಗೆ ದೂರವಾಣಿ ಕರೆ ಮಾಡಿ ಸುಂದರ್ ರೈ ಮಂದಾರ ಮತ್ತು ದಿನೇಶ್ ಕೊಡಪದವ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದರು. ಈ ವಾಯ್ಸ್ ರೆಕಾರ್ಡನ್ನು ಪ್ರಜ್ವಲ್ ಗುರುವಾಯನಕೆರೆ ಅವರು ರೆಕಾರ್ಡ್ ಮಾಡಿಕೊಂಡು ಸಂಬಂಧಿತರಿಗೆ ತಲುಪಿಸಿದ್ದರು. ಅವರು ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿರುದ್ಧ ಕೇಸು ದಾಖಲಿಸಿದ್ದರು. ಕಲಾವಿದರೊಬ್ಬರ ತಾಯಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದರಿಂದ ಆ ತಾಯಿಯು ಪುತ್ತೂರು ಮಹಿಳಾ ಠಾಣೆಯಲ್ಲಿ ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಈ ಬುರುಡೆ ಗ್ಯಾಂಗಿನ ಪ್ರಹಸನ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪಾಲಿಗೆ ಹೇಗೆ ಅಪತ್ಯವಾಯಿತು ಎನ್ನುವುದು ಅರ್ಥವಾಗುವುದಿಲ್ಲ. ಯಾಕಂತ ಹೇಳಿದರೆ ಬುರುಡೆ ಗ್ಯಾಂಗ್ ಎನ್ನುವುದನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರು ಈ ಹಿಂದೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದರು. ಈ ಘಟನೆಯ ನಂತರ ಪ್ರತ್ಯಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಬುರುಡೆ ಎನ್ನುವಂತಹ ಶಬ್ದದ ಪೇಟೆಂಟನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರು ಪಡ್ಕೊಂಡಿದ್ದಾರೆ ಎನ್ನುವುದಂತೂ ಸಾಬೀತಾಯಿತು. ಇದೀಗ ಈ ಪ್ರಹಸನದ ಹಿಂದೆ ಯಾವುದೇ ಕುಯುಕ್ತಿ ಇರಲಿಲ್ಲ. ಸಹಜವಾಗಿ ಆ ಸಂದರ್ಭದ ಪರಿಸ್ಥಿತಿಯನ್ನು ಯಕ್ಷಗಾನದ ರೂಪದಲ್ಲಿ ಪ್ರಸ್ತುತ ಪಡಿಸಲಾಗಿತ್ತು. ಇದರಲ್ಲಿ ಅವಹೇಳನ ಮಾಡುವಂತಹ ಪ್ರಶ್ನೆ ಇರಲಿಲ್ಲ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಅಷ್ಟೊತ್ತಿಗೆ SIT ತನಿಖೆಯ ಭಯದಲ್ಲಿ ಬಿಲ ಸೇರಿಕೊಂಡಿದ್ದಂತಹ ಕೆಲವರು ಯೂಟ್ಯೂಬ್ಗಳಲ್ಲಿ ಯಕ್ಷಗಾನದ ಕಲಾವಿದರನ್ನು ನಿಂದಿಸಿಕೊಂಡು ಮಾತನಾಡಲಿಕ್ಕೆ ಆರಂಭ ಮಾಡಿತು. ಇದರಿಂದಾಗಿ ಈ ಪ್ರಹಸನ ಮತ್ತಷ್ಟು ಮುಂದುವರಿದಿತು. ಯಕ್ಷಗಾನ ಕಲಾವಿದರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣವನ್ನು ನೀಡಿದರು. ಒಟ್ಟಾರೆಯಾಗಿ ಯಕ್ಷಗಾನ ಅಂದರೆ ಏನು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತಹ ಕೆಲವರು ಇದನ್ನೊಂದು ಜಾಗತಿಕ ವಿಷಯವನ್ನಾಗಿ ಮಾಡಿದರು. ಯಕ್ಷಗಾನ ಅಂದರೆ ಅದಕ್ಕೊಂದು ಚೌಕಟ್ಟು ಇದೆ. ಆ ಚೌಕಟ್ಟಿನಲ್ಲಿಯೇ ಯಕ್ಷಗಾನ ನಡೀಬೇಕು. ಭಾಗವತರು ಯಕ್ಷಗಾನದ ನಿರ್ದೇಶಕರು. ಅವರು ಹೇಳಿದ ರೀತಿಯಲ್ಲಿಯೇ ಪಾತ್ರಧಾರಿಗಳು ಅಭಿನಯಿಸಬೇಕು ಮತ್ತು ತನ್ನ ವಾಕ್ಚಾತುರ್ಯವನ್ನು ಪ್ರದರ್ಶನ ಮಾಡಬೇಕು. ಯಕ್ಷಗಾನದಲ್ಲಿ ಹಲವಾರು ವಿಧಗಳಿವೆ. ಅದು ತಾಳಮದ್ದಳೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಸಣ್ಣ ಮೇಳ ಇರ್ಬೋದು, ಬಯಲಾಟ ಇರ್ಬೋದು, ತಿರುಗಾಟದ ಮೇಳಗಳಿರ್ಬೋದು, ದೇವಸ್ಥಾನದ ಹರಕೆ ಮೇಳಗಳಿರ್ಬೋದು. ಈಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನ ಮೇಳಗಳಿವೆ. ಎಲ್ಲವೂ ಪ್ರದರ್ಶನ ಮಾಡೋದು ಯಕ್ಷಗಾನವನ್ನು. ಹಿಂದೆ 9:30 ಗಂಟೆಗೆ ಯಕ್ಷಗಾನ ಆರಂಭವಾಗಿ ಮುಂಜಾನೆಯ ವೇಳೆಗೆ ಮಂಗಳ ಆಗುತ್ತಿತ್ತು.
ಆದರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ರಾತ್ರಿ 11 ಗಂಟೆಯ ನಂತರ ಧ್ವನಿವರ್ಧಕವನ್ನು ಬಳಕೆ ಮಾಡಬಾರದು ಎನ್ನುವಂತಹ ನಿಯಮಗಳು ಜಾರಿ ಬಂದ ನಂತರ ಈಗ ಕಾಲಮಿತಿಯ ಯಕ್ಷಗಾನಗಳು ನಡೀತಾ ಇದೆ. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಕತೆ ಆರಂಭವಾಗುವುದೇ ರಾತ್ರಿ 11 ಗಂಟೆಯ ನಂತರ. 9:30ಯಿಂದ 11 ಗಂಟೆಯ ಒಳಗೆ ಬಂದಿರುವಂತಹ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳಲು ವಿದೂಷಕರನ್ನು ಬಳಸಲಾಗುತ್ತಿತ್ತು. ಅದಕ್ಕೆ ಕಟ್ಟೆ ಏಸ ಅಂಥೇಳಿ ಒಂದು ಹೆಸರುಗಳು ಇತ್ತು. ಅವರು ಸುಮಾರು 1.5 ಗಂಟೆಗಳ ಕಾಲ ಪ್ರೇಕ್ಷಕರನ್ನು ರಂಜಿಸುತ್ತಾ ಅವರನ್ನು ಮುಖ್ಯ ಕತೆಗೆ ಆಕರ್ಷಿಸುತ್ತಿದ್ದರು. ತದನಂತರ ಯಕ್ಷಗಾನದ ಅಬ್ಬರ ಆರಂಭವಾಗುತ್ತಿತ್ತು. ಮುಂಜಾನೆಯ ವೇಳೆಗೆ ಮಂಗಳವು ಆಗುತ್ತಿತ್ತು. ಈ ಕಟ್ಟೆ ಏಸದ ಪರಿಕಲ್ಪನೆಯನ್ನೇ ಯಕ್ಷತೆಲಿಕೆ ಅಂತ ರೂಪಾಂತರಗೊಳಿಸಿ ಕದ್ರಿ ನವನೀತ ಶೆಟ್ಟರು ಖಾಸಗಿ ವಾಹಿನಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿತ್ತು. ಅದನ್ನು ಸುಂದರ ರೈ ಮಂದಾರ, ದಿನೇಶ್ ಕೊಡಪದವು, ಪ್ರಜ್ವಲ್ ಇವರು ಮುಂದುವರಿಸಿಕೊಂಡು ಹೋದದ್ದು. ಆಯಾ ಸಂದರ್ಭಕ್ಕೆ ಸರಿಯಾಗಿ ಆ ಸನ್ನಿವೇಶಗಳು ರೂಪುಗೊಳ್ಳುತ್ತಾ ಇದ್ದವು. 2025 ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ಬುರುಡೆ ಪ್ರಹಸನ ನಡೀತಾ ಇತ್ತು. ಆದ್ದರಿಂದ ಅವರು ಆ ಅಂಶವನ್ನು ಇಟ್ಟುಕೊಂಡು ಕೇವಲ ಅರ್ಧ ಗಂಟೆಯ, ಅಂದರೆ 30 ನಿಮಿಷಗಳ ಸ್ಕಿಟ್ ಅಂತ ಹೇಳ್ತೇವೆ ನಾವು, ಅದು ಯಕ್ಷ ಸ್ಕಿಟ್ಟನ್ನು ಸಿದ್ಧಪಡಿಸಿ ಪ್ರದರ್ಶನ ಮಾಡಿದ್ದರು. ಅದು ಯೂಟ್ಯೂಬ್ನಲ್ಲಿ ಪ್ರಸಾರ ಆಗಿತ್ತು. ಈ ವಿಚಾರ ಬಯಶೆಟ್ಟಿ ತಿಮರೋಡಿಯವರ ಕಿವಿಗೆ ಬಿದ್ದದ್ದು ಇತ್ತೀಚೆಗೆ. ಅದನ್ನು ಯಾರೋ ಅವರ ಕಿವಿಗೆ ಹಾಕಿದ್ದು. ಸಹಜವಾಗಿಯೇ ಹಿಂದೆ ಮುಂದೆ ಆಲೋಚನೆ ಮಾಡದಂತಹ ಮತ್ತು ಆಲೋಚನೆ ಮಾಡುವಂತಹ ಶಕ್ತಿಯನ್ನೂ ಕಳೆದುಕೊಂಡಿರುವಂತಹ ಬಯಶೆಟ್ಟಿ ತಿಮರೋಡಿಯವರು ಪ್ರಜ್ವಲ್ ಗುರೇನಕೆರೆ ಅವರಿಗೆ ದೂರವಾಣಿ ಕರೆ ಮಾಡಿ ವಾಚಾಮಗೋಚರವಾಗಿ ಬೈದು ಇದೀಗ ಸಿಲುಕಿಕೊಂಡಿದ್ದಾರೆ. ಇದು ಈ ಬುರುಡೆಯ ಕತೆ.